ಚಿನ್ನ ಬೆಳ್ಳಿಯ ಪರಿಸ್ಥಿತಿ ಹೇಗಿದೆ, ಮುಂದೆ ಏನಾಗ್ಬೋದು? ಲಾಸ್ಟ್ ಒಂದ್ ಕೆಲವು ದಿವಸ ನೋಡಿದ್ರೆ ಒಂಥರ ಅಲ್ಲಲ್ಲೇ ಮೂವ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ಸ್ವಲ್ಪ ಡೌನ್ವರ್ಡ್ ಒಂದು ಟ್ರೆಂಡೇ ಇದೆ. ಚಿನ್ನ ಆಕ್ಚುಲಿ ಸ್ಪೀಕಿಂಗು ವಾರ್ ಸಮಯದಲ್ಲಿ ಜಾಸ್ತಿ ಆಗ್ಬೇಕಂತ ಜನರಲ್ ಒಂದು ಎಕ್ಸ್ಪೆಕ್ಟೇಷನ್. ಆದ್ರೆ ಅಷ್ಟು ಲೆವೆಲ್ ಅಲ್ಲಿ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಕಮ್ಮಿನೇ ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಒಂದ್ ವರ್ಷದಿಂದ ತುಂಬಾ ಜಾಸ್ತಿ ಹೋಗಿತ್ತು. ಬಟ್ ರಿಕ್ವೈರ್ಮೆಂಟ್ ಇರೋರಿಗೆ ನಾನು ಯಾವಾಗ್ಲೂ ಹೇಳ್ತೀನಿ, 2 ಟೈಪ್ ಆಫ್ ಇನ್ವೆಸ್ಟರ್ಸ್ ಗೋಲ್ಡ್ಗೆ. ಒಂದು, ನಾನು ಇನ್ವೆಸ್ಟ್ಮೆಂಟ್ ಆಗಿ ಹಾಕೋದು ಗೋಲ್ಡ್, ಅದಕ್ಕೆ ಪ್ರಾಫಿಟ್ ಬರ್ಬೇಕಂತ ಉದ್ದೇಶ. ಇನ್ನೊಂದು ರೀತಿ ಗೋಲ್ಡ್ ಯಾಕೆ ತಗೊಳ್ತೀವಿ, ಜ್ಯುವೆಲ್ರಿ ಮಾಡೋದಕ್ಕೆ. ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಯಾವ್ದಕ್ಕೋ ಅಂತ. ಆ ಜ್ಯುವೆಲ್ರಿಗೆ ಅದು ಬೇರೆನೆ, ಅದು ಸಡನ್ ಆಗಿ ತಗೊಳ್ಳೋ ವಿಷಯ ಅಲ್ಲ. ನೀವು ಓವರ್ ದ ಪೀರಿಯಡ್ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಿ. ನೀವು ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತೀರಿ ಅಂದ್ರೆ ಅವಾಗ ಸ್ವಲ್ಪ ಸಮಯ ಕೊಡಬೇಕು. ಯಾವಾಗ್ಲೂ ಹೇಳ್ತೀನಿ, ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ರು ನಾನು ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತಗೋಬೇಕಂದ್ರೆ ರಿಸ್ಕ್ ಇದ್ದೇ ಇದೆ. ಅದು ರಿಯಲ್ ಎಸ್ಟೇಟ್ ಇರ್ಬೋದು, ಅದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅದು ಗೋಲ್ಡ್ ಇರ್ಬೋದು, ಬೇರೆ ಯಾವುದೇ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್, ದೇರ್ ಇಸ್ ಆಲ್ವೇಸ್ ರಿಸ್ಕ್. ಆ ತರ ಇರುವಾಗ ನೀವು ಗೋಲ್ಡ್ ಅನ್ನ ನೀವೇನ್ ಮಾಡಬೇಕು, ಅದನ್ನು SIP ರೀತಿಯಲ್ಲೇ ತಗೊಳ್ಳಿ. ಈಗ ನೀವೇನೋ ಒಂದು ರೇಟ್ ಅಲ್ಲಿ ತಗೊಳ್ತೀರಿ, ಮುಂದೆ ಬಿದ್ರೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಮುಂದೆ ಜಾಸ್ತಿ ಹೋದ್ರೆ ಆ ರೇಟಲ್ಲೂ ಪರ್ಚೇಸ್ ಮಾಡ್ತೀರಿ. ಒಂದು ಆವರೇಜ್ ರೇಟ್ ಆಗುತ್ತೆ. ನೀವು 5 ವರ್ಷ ಆದ್ಮೇಲೆ ನೋಡಿದ್ರೆ ಪರವಾಗಿಲ್ಲ, ಏನೋ ಒಂದು ಪ್ರಾಫಿಟ್ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹಂತವಾಗಿ ತಗೊಳ್ತಾ ಇದ್ರಿ ಅದನ್ನ. ಓಕೆ, ಇನ್ನೊಂದು ಪ್ರಶ್ನೆ. ಹಾಗಂತ ಹೇಳಿದ್ರೆ ಮುಂದೆ ಚಿನ್ನದ ಬೆಲೆ ಏನಾಗ್ಬೋದು ಅಂತ ನಿಮ್ಮ ಒಂದು ಊಹೆ? ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಎಲ್ಲಾ ರೇಟು ಮೇಲೆ ಹೋಗೋದು, ಅದ್ರಲ್ಲಿ ಯಾವ ಡೌಟು ಇಲ್ಲ. ಅದು ಚಿನ್ನ ಇರ್ಲಿ, ಪ್ರಾಪರ್ಟಿ ಇರ್ಲಿ, ಸ್ಟಾಕ್ ಮಾರ್ಕೆಟ್ ಇರ್ಲಿ, ಲಾಂಗ್ ಪೀರಿಯಡ್ ಅಲ್ಲಿ ನೋಡಿದ್ರೆ ಅಪ್ಪೇ ಹೋಗೋದು. ಯಾಕಂದ್ರೆ ಇನ್ಫ್ಲೇಷನ್ ಇದೆ, ಆ ಇನ್ಫ್ಲೇಷನ್ ತಕ್ಕಾಗಿ ಎಲ್ಲಾನು ಮೇಲೆ ಹೋಗುತ್ತೆ. ಕೆಲವೊಂದು ಇನ್ಫ್ಲೇಷನ್ ಗಿಂತ ಜಾಸ್ತಿ ಗ್ರೋತ್ ಆಗುತ್ತೆ, ಕೆಲವೊಂದು ಇನ್ಫ್ಲೇಷನ್ ಅಷ್ಟೇ ಗ್ರೋತ್ ಆಗುತ್ತೆ. ಅದು ಯಾವುದೇ ಇರ್ಲಿ ಒಂದು ಇನ್ವೆಸ್ಟ್ಮೆಂಟ್. ಬಟ್ ನೀವು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಥವಾ 3 ತಿಂಗಳಾದ್ಮೇಲೆ ಏನಾಗುತ್ತೆ ಅಂದ್ರೆ ಅದು ಸುಮ್ನೆ ಗೆಸ್ ವರ್ಕ್. ನಾನು ಸುಮಾರು ಜನ ನೋಡಿದೀನಿ, ಟಿವಿಯಲ್ಲೂ ಬರ್ತಾರೆ, ಯೂಟ್ಯೂಬ್ ಅಲ್ಲಿ ಬರ್ತಾರೆ. ಅವರು ಪ್ರಿಡಿಕ್ಷನ್ ಮಾಡೋದೆಲ್ಲ ಸುಮ್ನೆ ಅಸ್ಟ್ರಾಲಜಿ ತರ ಮಾಡ್ತಾರೆ. ಅಂದ್ರೆ ನನಗನ್ಸತ್ತೆ ಈ ತರ, ನನಗನ್ಸತ್ತೆ ಈ ತರ. ನಮ್ಮ ಡೊನಾಲ್ಡ್ ಟ್ರಂಪ್ ಅವರಿಗೆ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ವಾರ್ ಇರತ್ತಾ ಇಲ್ವಾ ಅಂತ. ಅದನ್ನ ನೋಡ್ಕೊಂಡು ಇವ್ರು ಪ್ರಿಡಿಕ್ಷನ್ ಮಾಡೋದು ಇಲ್ಲ. ನನಗನ್ಸತ್ತೆ ವಾರ್ ಇನ್ನೊಂದು 2 ತಿಂಗಳಿರುತ್ತೆ, ಅದಕ್ಕೋಸ್ಕರ ಗೋಲ್ಡ್ ಮೇಲೆ ಹೋಗುತ್ತೆ. ಅದೆಲ್ಲ ಏನ್ ಹೇಳ್ತೀವಿ ನೋಡಿ, ಕೇಳೋದು ಚೆನ್ನಾಗಿರುತ್ತೆ, ಆದ್ರೆ ಅದು ಸುಮ್ನೆ ಗೆಸ್ ವರ್ಕ್ ಪ್ರಿಡಿಕ್ಷನ್. ಇದು ಹೆಂಗಂದ್ರೆ ನಮ್ಮ ಏರಿಯಲ್ಲಿ ಏನೋ ಒಂದು ಲೆಟ್ಸ್ ಏನೋ ಒಂದು ಪ್ರಾಪರ್ಟಿ ಪ್ರೈಸ್ ಸರ್, ಅದಕ್ಕೇನು ಲಾಜಿಕ್ ಇರುದಿಲ್ಲ ಸರ್. ನೆಕ್ಸ್ಟ್ ಒಂದು 3 ತಿಂಗಳಲ್ಲಿ ತುಂಬಾ ಹೈಕ್ ಆಗ್ಬಿಡ್ತದೆ ಪ್ರಾಪರ್ಟಿ ಅಂತ ಹೇಳಿದಾಗ, ಅದು ಸುಮ್ನೆ ಗೆಸ್ ವರ್ಕ್. ಅದಕ್ಕೆ ಯಾವ ಒಂದು ಬ್ಯಾಕ್ ಗ್ರೌಂಡ್ ಇರುದಿಲ್ಲ. ನಾನು ಗೆಸ್ ವರ್ಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಗೆಸ್ ವರ್ಕ್ ಮಾಡಿದ್ರೆ ಯಾವಾಗ್ಲೂ ತಪ್ಪಾಗತ್ತೆ. ಯಾರಾದ್ರೂ ಕೆಲವ್ರು ಗೆಸ್ ಮಾಡ್ತಾರ ಅಲ್ವಾ, ನೀವು ಅವ್ರು ಗೆಸ್ ಮಾಡಿದ್ದು ನಿಮಗೆ ಮರ್ತೋಗುತ್ತೆ. ಸೊ ಯಾರು ಅವ್ರಿಗೆ ಕೇಳಲಿಕ್ಕಿಲ್ಲ. ಅವ್ರು ಹೇಳಿರ್ತಾರೆ ಚಿನ್ನ ಈ ತರ ಹೋಗುತ್ತೆ ಅಂತ, ಹೋಗಿರಲಿಲ್ಲ ಅಂದ್ರೆ ಯಾರು ಕೇಳ್ತಾರೆ ಅವರಿಗೆ? ಯಾಕಂದ್ರೆ ಮರ್ತೇ ಹೋಗಿರ್ತದೆ. ನಾಳೆ ಇನ್ನೊಂದು ವಿಡಿಯೋ ಬರುತ್ತೆ, ನಾಳೆ ಇನ್ನೊಂದು ಯಾರೊಬ್ರು ಕೇಳ್ತಾರೆ. ಸೊ ನಾವೇನ್ ಮಾಡ್ಬೇಕು, ಗೆಸ್ ವರ್ಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ವಿಷನ್ ಕ್ಲಿಯರ್ ಇರಬೇಕು. ನಾನು ಇಷ್ಟು ವರ್ಷಕ್ಕೆ ಆಗ್ತಾ ಇದೀನ, ಅದು ಮೇಲೆ ಹೋಗುತ್ತೆ, ಅದು ಗ್ಯಾರಂಟಿ ಹೇಳ್ಬೋದು. ನನಗೆ ನೆಕ್ಸ್ಟ್ ಮಂತ್ ಹೋಗುತ್ತಾ, ಆ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ತಾರೆ ಜನ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.